An elderly aged 64 years female patient with a known case of diabetes mellitus and hypertension on regular medication for same was apparently normal 2 years back. Gradually, she started developing pain in the nape of neck which is associated with difficulty for movements. For all these complaints, initially she consulted to nearby hospital but patient did not get complete relief. Later, she consulted to our hospital and clinically diagnosed as Vishwachi and treated accordingly. Patient got 70% improvement after 7 days of Panchakarma and oral medicine. ನನ್ನ ಹೆಸರು ಲಲಿತಾ ಅಂತ. ನನಗೆ ಕುತ್ತಿಗೆ ನೋವು 2 ವರ್ಷದಿಂದ ಬರ್ತಾಯಿತ್ತು. ಅದು ಎಲ್ಲ ಕಡೆಯೂ ತೋರಿಸಿದ್ದೆ, ದಾವಣಗೆರೆ ಆಮೇಲೆ ಬೆಂಗಳೂರು ಎಲ್ಲ ಕಡೆ ತೋರಿಸಿದ್ದೆ. ಫಿಸಿಯೋಥೆರಪಿ ಮಾಡಿದರು, ಮಳಲಿನ ಚೀಲನೂ ಕಟ್ಸಿದ್ರು, ಎಲ್ಲ ಮಾಡಿದರು, ಮೆಡಿಸಿನ್ ಎಲ್ಲ ಕೊಟ್ಟಿದ್ರು. ಆದರೂ ಎಲ್ಲ ಫಿಸಿಯೋಥೆರಪಿ ಮಾಡಿದ್ರು ಅದು ಸರಿ ಆಗಲಿಲ್ಲ. ಕಡೆಗೆ ಸಿದ್ದೇಗೌಡ ಡಾಕ್ಟ್ರು ಹೆಸರು ಹೇಳಿದರು ಅಲ್ಲಿ ನಮ್ಮೂರಲ್ಲಿ, ಅಲ್ಲಿ ಹೋಗ್ರಿ ಚೆನ್ನಾಗಾಗ್ತತಿ ಅಂತಂದು. ಹಾವೇರಿ ಆಯುರ್ವೇದಿಕ್ ಕಾಲೇಜು ಅಲ್ಲಿಗೆ ಹೋಗ್ರಿ ನೋಡೋಣ ಅಂತ ಹೇಳಿದರು. ಮತ್ತು ನಾವು ಇಲ್ಲಿ ಬಂದ್ವಿ. ಅವರೆಲ್ಲ ಮೆಡಿಸಿನ್ ಅದನ್ನು ಫಸ್ಟ್ ಕೊಟ್ಟಿದ್ರು, 10 ಡೇಸ್ ಕೊಟ್ಟಿದ್ರು. ಆಮೇಲೆ ಅವನ್ನೆಲ್ಲ ನುಂಗಿ ಹೋದ್ವಿ. ಸ್ವಲ್ಪ 1% ಹಂಗೆ ಇದು ಕಾಣಿಸ್ತು, ಒಳ್ಳೇದಾನ ಅನ್ಸಾಕತ್ರೆ. ಅದಕ್ಕೆ ನಾವು ಬರ್ತಾವೆ ಅಂತ ಡಾಕ್ಟ್ರಿಗೆ ಫೋನ್ ಹಚ್ಚಿ ಬಂದು ಒಂದು 7 ದಿವಸ ಅಡ್ಮಿಟ್ ಆಗಿದ್ವಿ. ನನಗೀಗ ಚಿಕಿತ್ಸೆ ಎಲ್ಲ ಥೆರಪಿಗಳು ಮಾಡಿದಾರೆ, ಮಸಾಜು, ಬಾಡಿ ಮಸಾಜು ಎಲ್ಲ, ಆಮೇಲೆ ಜೀರಾ ಆಮೇಲೆ ಎಲ್ಲ ಹಬೆ ತಗೊಳೋದು ಪ್ರತಿಯೊಂದು ಮಾಡಿದ್ದಾರೆ. ಆಮೇಲೆ ಫಿಸಿಯೋಥೆರಪಿನೂ ಮಾಡಿದರು. ಆಮೇಲೆ ಮಳಲು ಹೀಟು ಕೊಟ್ಟಿದ್ದಾರೆ, ಪ್ರತಿಯೊಂದು ಮಾಡಿದ್ದಾರೆ, ತಮ್ಮದೆಲ್ಲ ಇದನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಾಗಿದೆ. 70% ಆರಾಮಾಗಿದೆ ನನಗೆ ಅನಿಸೈತಿ. ಒಳ್ಳೆಯದಿಲ್ಲಿ ಬಂದರೆ ಎಲ್ಲರೂ ಅಂತ ನನ್ನ ಅನಿಸಿಕೆ.